ಅಭಿನಂದನೆಗಳು. ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ರಿ, ಹೇಳಿ ಏನಂತೀರಿ ಈ ಸಮಯದಲ್ಲಿ? ಧನ್ಯವಾದಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇತಿಹಾಸದಲ್ಲಿ ಒಬ್ಬ ದಿಟ್ಟ ಧೀಮಂತ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಧೀಮಂತ ನಾಯಕರಾದಂಥ ಎಸ್ ಶಂಭುಗೌಡರು, ಹಿರಿಯ ಉಪಾಧ್ಯಕ್ಷರು, ಗಿರಿಗೌಡರು, ಕಾರ್ಯದರ್ಶಿಗಳು, ಬಸಣ್ಣವರು, ಇವರೆಲ್ಲರ ಆಶೀರ್ವಾದ ಮತ್ತು ಮಾರ್ಗದರ್ಶನದೊಂದಿಗೆ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದೀನಿ. ಷಡಕ್ಷರಿ ಸರ್ ಅವರ ಮಾರ್ಗದರ್ಶನದಲ್ಲಿ ನೌಕರರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ನಾಳೆ, ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ದೇವರು ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡಲಿ, ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ. ಸರ್, ಈಗ ನಿಮ್ಮ ಮುಂದೆ ಏನು ಸವಾಲುಗಳಿವೆ ಅಥವಾ ಏನು ಚಾಲೆಂಜಸ್ ಇದೆ ಅಂತ ನೀವು? ನಮ್ಮದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಶಿಕ್ಷಣ ಇಲಾಖೆ ಅನ್ನೋದು ಅತಿ ದೊಡ್ಡ ಸಂಖ್ಯೆಯನ್ನು ಹೊಂದಿರುವಂಥ ಒಂದು ಸಂಘ. ಅಲ್ಲಿ ನಮ್ಮ ಶಿಕ್ಷಕರ ಸಮಸ್ಯೆಗಳು 106 ಇದೆ. ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮನೆ ಷಡಕ್ಷರಿ ಸಾಹೇಬರಿಗೆ ಗೊತ್ತಿದೆ, ಎಲ್ಲ ಸಮಸ್ಯೆಗಳು ಗೊತ್ತಿದೆ, ಒಂದೊಂದಾಗಿ ಈಗ ಬಗೆಹರಿಸ್ತಾ ಬರ್ತಿದ್ದಾರೆ. ನಮ್ಮದು ಒಂದೇ ಒಂದು NPS OPS ಹಾಕಬೇಕು ಅನ್ನೋದೊಂದು, ಮತ್ತು ಆರೋಗ್ಯ ಸಂಜೀವಿನಿನ ಮುಂದಿನ ತಿಂಗಳಲ್ಲಿ ಜಾರಿಗೆ ತರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾವು ಈ ಮಟ್ಟಿಗೆ ಗುರುತಿಸ್ಕೋಬೇಕು ಅಂದರೆ ನಮ್ಮೆಲ್ಲ ತಾಲೂಕಿನ ಶಿಕ್ಷಕರ ಆಶೀರ್ವಾದ, ಎಲ್ಲ ಸರ್ಕಾರಿ ನೌಕರ ಬಂಧುಗಳ ಆಶೀರ್ವಾದ, ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ನಮ್ಮನ್ನ ಕೆಲಸ ಮಾಡಲಿ ಅಂತೇಳಿ ಮುಂದೆ ಬಿಟ್ಟಿದ್ದಾರೆ. ಅವರ ಆಶಯಗಳನ್ನ ಈಡೇರಿಸ್ತೀನಿ. ಜೊತೆಗೆ ಅವರ ಇಂಥ ಒಂದು ಸಹಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೊತೆಗೆ ನಮ್ಮ ತುಂಬ ಶಿಕ್ಷಕರದೊಂದು ಬಹುಮುಖ್ಯ ಬೇಡಿಕೆ, ಬಡ್ತಿ ಶಿಕ್ಷಕರು ಇದ್ದಾರೆ ನಮ್ಮಲ್ಲಿ, ಬಡ್ತಿ ಹೊಂದಿದಂಥವ್ರು, ಅವ್ರಿಗೆ ಯಾವುದೇ ಟೈಮ್ ಬಾಂಡ್ಗಳಾಗಲ್ಲ. ದಯವಿಟ್ಟು ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳ್ತೇನೆ. ತುಂಬ ವರ್ಷದ ಸಮಸ್ಯೆ, ಬಡ್ತಿ ತೊಗೊಂಡ್ರೂ ಕೂಡ ಯಾವುದೇ ಆರ್ಥಿಕ ಸೌಲಭ್ಯಗಳು ಸಿಗದೇ ಇರೋದು ನಮ್ಮೆಲ್ಲರಿಗೂ ನಿರಾಸೆ ಉಂಟು ಮಾಡಿದೆ. ಬಡ್ತಿ ತೊಗೊಂಡ್ರು ಅಂಥ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರು ನಮ್ಮ ಕಡೆ ಗಮನ ಹರಿಸ್ತಾರೆ ಅಂಥೇಳಿ ನಮ್ಮ ಸಂಘಟನಾ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಒಂದು ಕಾರ್ಯಕ್ರಮವಿದೆ. ಸೊ ಆ ಕಾರ್ಯಕ್ರಮಕ್ಕೆ ವೆಲ್ಲಿನ ಅಡ್ವಾನ್ಸು ನಮ್ಮ ಮಂಡ್ಯ ಜಿಲ್ಲಾ ವತಿಯಿಂದ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇದೇ ಒಂದು ಸಂದರ್ಭದಲ್ಲಿ ಒಂದು ಸಂಘಟನೆಯ ದೃಷ್ಟಿಯಿಂದ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಜಯರಾಮ್ ಅವ್ರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅವರಿಗೆ ಅರ್ಪಿಸ್ತಾ, ಮತ್ತು ಈ ನಮ್ಮ ಜಯರಾಮ್ ಈ ಹೆಚ್ಚಿನ ರೀತಿಯಲ್ಲಿ ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಒಂದು ಸಂಘಟನೆಯಲ್ಲಿ ತೊಡಕೊಂಡು ನೌಕರರ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತನ್ನು ಹೇಳ್ತಾ, ಏನು ನಮ್ಮ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 106 ವರ್ಷಗಳ ಇತಿಹಾಸ ಇರುವಂಥ ಸರ್ಕಾರಿ ನೌಕರರ ಸಂಘಕ್ಕೆ ಹೊಸ ರೂಪವನ್ನು, ಹೊಸ ಮೆರುಗನ್ನು ತಂದುಕೊಟ್ಟು ಸರ್ಕಾರಿ ನೌಕರರ ಹಲವಾರು ವರ್ಷದ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಒಬ್ಬ ದಿಟ್ಟ ನಾಯಕ ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತಾ, ಈ ಸರ್ಕಾರಿ ನೌಕರರ ಸಂಘದ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಮಾರ್ಗದರ್ಶಕರು, ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ನಾಯಕರಾದಂಥ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದಂಥ ಶಂಭುಗೌಡರ ನೇತೃತ್ವದಲ್ಲಿ ನಾವೆಲ್ಲ ಸಂಘಟನೆಗೋಸ್ಕರ ದುಡಿತೀವಿ, ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಧ್ವನಿಯಾಗ್ತೀವಿ. ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ಇರೋದ್ರಿಂದ ನಾಳೆಗೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಹಾರೈಸ್ತೀವಿ. ಎಲ್ಲ ಕವರ್ ಮಾಡಿ ಸರ್. ಓಕೆ, ಒಂದು ನಿಮಿಷ ವಿಡಿಯೋ ಆಗ್ತಾ ಇದೆ. ಎಲ್ಲ ತೆಗ್ದಿದ್ದೀವಿ, ರೋಗ ಬರೋಂಗೆ ತೆಗ್ದಿದ್ದೀವಿ. ತಿಳಿಸ್ಕೊಳ್ಳಿ ಸರ್. ಒಂದು ನಿಮಿಷ ಓಕೆ ಸರ್. ಪಟಾಕಿ ಹೊಡೆಯಲ್ಲ.